ಹಾಸನದಲ್ಲಿ ಭೀಕರ ದುರಂತಕ್ಕೆ 10 ಜನ ಮೃತಪಟ್ಟಿರುವ ಕೇಸ್ಗೆ ಸಂಬಂಧಪಟ್ಟಂತೆ ದುರಂತದ ಬಳಿಕ ಜಿಲ್ಲಾ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಮೊಸಳೆ ಹೊಸಳ್ಳಿಯಲ್ಲಿ ಹಂಪ್ಸ್ಗಳ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ಜಲ್ಲಿ ಡಾಂಬರ್ ಬಳಸಿ 6 ರಮ್ಲರ್ಸ್ ನಿರ್ಮಾಣ ಮಾಡ್ತಾ ಇದ್ದಾರೆ. ರಮ್ಲರ್ ಅಳವಡಿಸಿ ವಾಹನಗಳ ವೇಗಕ್ಕೆ ಕಡಿವಾಣ ಹಾಕುವಂತಹ ಕೆಲಸ. ಇಲ್ಲಿ ಹಂಪ್ಸ್ ಹಾಕೋದಕ್ಕೆ 10 ಜನ ಸಾಯಬೇಕಾಯ್ತು. ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಇದ್ದಿದ್ರೆ, ಇವ್ರಿಗೇನಾದ್ರೂ ಮುಂದೆ ಆಗುವಂತಹ ಅನಾಹುತಗಳನ್ನು ತಪ್ಪಿಸಬೇಕು ಅನ್ನುವಂಥ ವ್ಯವಧಾನ ಇದ್ದಿದ್ರೆ ವೇಗ ನಿಯಂತ್ರಕಗಳನ್ನ ಮೊದಲೇ ಅಳವಡಿಸಬೇಕಾಗಿತ್ತು. ಇವ್ರು ಹಾಕುವಂತ 4 ಹಂಪ್ಸ್ಗಳಿಗೆ 10 ಹೆಣ ಬೀಳಬೇಕಾಗಿತ್ತ. ಅಲ್ಲಿ ರಸ್ತೆ ಸುರಕ್ಷತಾ ಸಮಿತಿ ಸೂಚನೆಯಂತೆ ರಮ್ಲರ್ ಅನ್ನು ಅಳವಡಿಸುವ ಕೆಲಸ ಆಗ್ತಾ ಇದೆ. ರೋಡ್ ಬ್ರೇಕರ್ ಹಾಕುವಂತ ಕೆಲಸ, ಅಂದ್ರೆ ಹಂಪ್ಸ್ಗಳನ್ನ ನೋಡಿ. ಇದೇ ದೃಶ್ಯಗಳನ್ನ ತಾವೀಗ ಏನು ಗಮನಿಸ್ತಾ ಇದ್ದೀರಿ. ಆ ಸ್ಪಾಟ್ ಏನಿದೆ, ಮೊನ್ನೆ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಲಾರಿ ಬಂದು 10 ಜನರನ್ನ ಬಲಿ ತಗೊಂತು. ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳೋದಿಷ್ಟೇ, ಯಾವಾಗ್ಲೂ ಕೂಡ ಇದೇ ರೀತಿ ಆಗುತ್ತೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿಯಲ್ಲಿ ಇವತ್ತು ಬಂದು ಇವರು ಈ ರೀತಿಯ ಹಂಪ್ಸ್ಗಳನ್ನ ಹಾಕ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯರು ಮೊನ್ನೆ ಮಾತಾಡ್ತಾ ಇದ್ರು, ಯಾವಾಗ್ಲೂ ಕೂಡ ಇಲ್ಲಿ ಇದೇ ರೀತಿಯ ಸಮಸ್ಯೆ ಇದೆ, ನಾವು ಈ ಬಗ್ಗೆ ಪ್ರತಿಭಟನೆಯನ್ನ ಮಾಡಿದರೆ ನಮ್ಮನ್ನ ಟಾರ್ಗೆಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಇಲ್ಲಿನವರು ಅಂತ ಒಬ್ರು ನೇರವಾಗಿ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಬಂದಂತ ಸಂದರ್ಭದಲ್ಲಿ ಹೇಳಿದ್ರು. ಈಗ 10 ಹೆಣ ಬಿದ್ದ ಮೇಲೆ, ಈ ರೀತಿಯ ದುರಂತದಲ್ಲಿ 10 ಜನ ಮೃತಪಟ್ಟ ಮೇಲೆ ಇವರು ಬಂದು ಹಂಪ್ಸ್ ಹಾಕ್ತಾ ಇದ್ದಾರೆ. ಈಗ ಹಂಪ್ಸ್ ಹಾಕಿದ್ರೆ ಎಷ್ಟು, ಬಿಟ್ರೆಷ್ಟ್ರಿ. ಆಯ್ತು, ಮುಂದೆ ಆಗುವಂತ ಅನಾಹುತವನ್ನು ನೀವು ತಪ್ಪಿಸ್ತೀರಿ, ಓಕೆ. ಇವತ್ತು ಮಾಡುವಂತ ಕೆಲಸಕ್ಕೆ ಮೊನ್ನೆ ಆದಂತ ದುರಂತವೇ ಕಾರಣ ಆಗ್ಬೇಕಾಯ್ತಾ ನಿಮ್ಗೆ? ನೀವೇನಾದ್ರೂ ಎಚ್ಚೆತ್ತುಕೊಂಡಿದ್ರೆ ಸಂಬಂಧಪಟ್ಟಂತವರು ಇವತ್ತು ಇಂಥ ಕೆಲಸ ಆಗ್ತಿರ್ಲಿಲ್ಲ. ಈಗ ನೀವು ಬಂದು ಹಂಪ್ಸ್ ಹಾಕ್ತಾ ಇದ್ದೀರಿ. ಇನ್ನು ಮೃತ ಯುವಕರ ಕುಟುಂಬಕ್ಕೆ ಜೆಡಿಎಸ್ನಿಂದ ಪರಿಹಾರ. ಹಾಸನದಲ್ಲಿ ಭೀಕರ ದುರಂತಕ್ಕೆ 10 ಜನ ಮೃತಪಟ್ಟಿರುವ ಕೇಸ್ಗೆ ಸಂಬಂಧಪಟ್ಟಂತೆ ದುರಂತದ ಬಳಿಕ ಜಿಲ್ಲಾ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಮೊಸಳೆ ಹೊಸಳ್ಳಿಯಲ್ಲಿ ಹಂಪ್ಸ್ಗಳ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ಜಲ್ಲಿ ಡಾಂಬರ್ ಬಳಸಿ 6 ರಮ್ಲರ್ಸ್ ನಿರ್ಮಾಣ ಮಾಡ್ತಾ ಇದ್ದಾರೆ. ರಮ್ಲರ್ ಅಳವಡಿಸಿ ವಾಹನಗಳ ವೇಗಕ್ಕೆ ಕಡಿವಾಣ ಹಾಕುವಂತಹ ಕೆಲಸ. ಇಲ್ಲಿ ಹಂಪ್ಸ್ ಹಾಕೋದಕ್ಕೆ 10 ಜನ ಸಾಯಬೇಕಾಯ್ತು. ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಇದ್ದಿದ್ರೆ, ಇವ್ರಿಗೇನಾದ್ರೂ ಮುಂದೆ ಆಗುವಂತಹ ಅನಾಹುತಗಳನ್ನು ತಪ್ಪಿಸಬೇಕು ಅನ್ನುವಂಥ ವ್ಯವಧಾನ ಇದ್ದಿದ್ರೆ ವೇಗ ನಿಯಂತ್ರಕಗಳನ್ನ ಮೊದಲೇ ಅಳವಡಿಸಬೇಕಾಗಿತ್ತು. ಇವ್ರು ಹಾಕುವಂತ 4 ಹಂಪ್ಸ್ಗಳಿಗೆ 10 ಹೆಣ ಬೀಳಬೇಕಾಗಿತ್ತ. ಅಲ್ಲಿ ರಸ್ತೆ ಸುರಕ್ಷತಾ ಸಮಿತಿ ಸೂಚನೆಯಂತೆ ರಮ್ಲರ್ ಅನ್ನು ಅಳವಡಿಸುವ ಕೆಲಸ ಆಗ್ತಾ ಇದೆ. ರೋಡ್ ಬ್ರೇಕರ್ ಹಾಕುವಂತ ಕೆಲಸ, ಅಂದ್ರೆ ಹಂಪ್ಸ್ಗಳನ್ನ ನೋಡಿ. ಇದೇ ದೃಶ್ಯಗಳನ್ನ ತಾವೀಗ ಏನು ಗಮನಿಸ್ತಾ ಇದ್ದೀರಿ. ಆ ಸ್ಪಾಟ್ ಏನಿದೆ, ಮೊನ್ನೆ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಲಾರಿ ಬಂದು 10 ಜನರನ್ನ ಬಲಿ ತಗೊಂತು. ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳೋದಿಷ್ಟೇ, ಯಾವಾಗ್ಲೂ ಕೂಡ ಇದೇ ರೀತಿ ಆಗುತ್ತೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿಯಲ್ಲಿ ಇವತ್ತು ಬಂದು ಇವರು ಈ ರೀತಿಯ ಹಂಪ್ಸ್ಗಳನ್ನ ಹಾಕ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯರು ಮೊನ್ನೆ ಮಾತಾಡ್ತಾ ಇದ್ರು, ಯಾವಾಗ್ಲೂ ಕೂಡ ಇಲ್ಲಿ ಇದೇ ರೀತಿಯ ಸಮಸ್ಯೆ ಇದೆ, ನಾವು ಈ ಬಗ್ಗೆ ಪ್ರತಿಭಟನೆಯನ್ನ ಮಾಡಿದರೆ ನಮ್ಮನ್ನ ಟಾರ್ಗೆಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಇಲ್ಲಿನವರು ಅಂತ ಒಬ್ರು ನೇರವಾಗಿ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಬಂದಂತ ಸಂದರ್ಭದಲ್ಲಿ ಹೇಳಿದ್ರು. ಈಗ 10 ಹೆಣ ಬಿದ್ದ ಮೇಲೆ, ಈ ರೀತಿಯ ದುರಂತದಲ್ಲಿ 10 ಜನ ಮೃತಪಟ್ಟ ಮೇಲೆ ಇವರು ಬಂದು ಹಂಪ್ಸ್ ಹಾಕ್ತಾ ಇದ್ದಾರೆ. ಈಗ ಹಂಪ್ಸ್ ಹಾಕಿದ್ರೆ ಎಷ್ಟು, ಬಿಟ್ರೆಷ್ಟ್ರಿ. ಆಯ್ತು, ಮುಂದೆ ಆಗುವಂತ ಅನಾಹುತವನ್ನು ನೀವು ತಪ್ಪಿಸ್ತೀರಿ, ಓಕೆ. ಇವತ್ತು ಮಾಡುವಂತ ಕೆಲಸಕ್ಕೆ ಮೊನ್ನೆ ಆದಂತ ದುರಂತವೇ ಕಾರಣ ಆಗ್ಬೇಕಾಯ್ತಾ ನಿಮ್ಗೆ? ನೀವೇನಾದ್ರೂ ಎಚ್ಚೆತ್ತುಕೊಂಡಿದ್ರೆ ಸಂಬಂಧಪಟ್ಟಂತವರು ಇವತ್ತು ಇಂಥ ಕೆಲಸ ಆಗ್ತಿರ್ಲಿಲ್ಲ. ಈಗ ನೀವು ಬಂದು ಹಂಪ್ಸ್ ಹಾಕ್ತಾ ಇದ್ದೀರಿ. ಇನ್ನು ಮೃತ ಯುವಕರ ಕುಟುಂಬಕ್ಕೆ ಜೆಡಿಎಸ್ನಿಂದ ಪರಿಹಾರ. ಹಾಸನದಲ್ಲಿ ಭೀಕರ ದುರಂತಕ್ಕೆ 10 ಜನ ಮೃತಪಟ್ಟಿರುವ ಕೇಸ್ಗೆ ಸಂಬಂಧಪಟ್ಟಂತೆ ದುರಂತದ ಬಳಿಕ ಜಿಲ್ಲಾ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಮೊಸಳೆ ಹೊಸಳ್ಳಿಯಲ್ಲಿ ಹಂಪ್ಸ್ಗಳ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ಜಲ್ಲಿ ಡಾಂಬರ್ ಬಳಸಿ 6 ರಮ್ಲರ್ಸ್ ನಿರ್ಮಾಣ ಮಾಡ್ತಾ ಇದ್ದಾರೆ. ರಮ್ಲರ್ ಅಳವಡಿಸಿ ವಾಹನಗಳ ವೇಗಕ್ಕೆ ಕಡಿವಾಣ ಹಾಕುವಂತಹ ಕೆಲಸ. ಇಲ್ಲಿ ಹಂಪ್ಸ್ ಹಾಕೋದಕ್ಕೆ 10 ಜನ ಸಾಯಬೇಕಾಯ್ತು. ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಇದ್ದಿದ್ರೆ, ಇವ್ರಿಗೇನಾದ್ರೂ ಮುಂದೆ ಆಗುವಂತಹ ಅನಾಹುತಗಳನ್ನು ತಪ್ಪಿಸಬೇಕು ಅನ್ನುವಂಥ ವ್ಯವಧಾನ ಇದ್ದಿದ್ರೆ ವೇಗ ನಿಯಂತ್ರಕಗಳನ್ನ ಮೊದಲೇ ಅಳವಡಿಸಬೇಕಾಗಿತ್ತು. ಇವ್ರು ಹಾಕುವಂತ 4 ಹಂಪ್ಸ್ಗಳಿಗೆ 10 ಹೆಣ ಬೀಳಬೇಕಾಗಿತ್ತ. ಅಲ್ಲಿ
ರಸ್ತೆ ಸುರಕ್ಷತಾ ಸಮಿತಿ ಸೂಚನೆಯಂತೆ ರಮ್ಲರ್ ಅನ್ನು ಅಳವಡಿಸುವ ಕೆಲಸ ಆಗ್ತಾ ಇದೆ. ರೋಡ್ ಬ್ರೇಕರ್ ಹಾಕುವಂತ ಕೆಲಸ ಅಂದ್ರೆ ಹಂಪ್ಸ್ಗಳನ್ನ ನೋಡಿ. ಇದೇ ದೃಶ್ಯಗಳನ್ನ ತಾವೀಗ ಏನ್ ಗಮನಿಸ್ತಾ ಇದ್ದೀರಿ, ಆ ಸ್ಪಾಟ್ ಏನಿದೆ, ಮೊನ್ನೆ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಲಾರಿ ಬಂದು 10 ಜನರನ್ನ ಬಲಿ ತಗೊಂತು. ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳೋದಿಷ್ಟೇ, ಯಾವಾಗ್ಲೂ ಕೂಡ ಇದೇ ರೀತಿ ಆಗುತ್ತೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿಯಲ್ಲಿ ಇವತ್ತು ಬಂದು ಇವರು ಈ ರೀತಿಯ ಹಂಪ್ಸ್ಗಳನ್ನ ಹಾಕ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯರು ಮೊನ್ನೆ ಮಾತಾಡ್ತಾ ಇದ್ರು, ಯಾವಾಗ್ಲೂ ಕೂಡ ಇಲ್ಲಿ ಇದೇ ರೀತಿಯ ಸಮಸ್ಯೆ ಇದೆ, ನಾವು ಈ ಬಗ್ಗೆ ಪ್ರತಿಭಟನೆಯನ್ನ ಮಾಡಿದರೆ ನಮ್ಮನ್ನ ಟಾರ್ಗೆಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಇಲ್ಲಿನವರು ಅಂತ ಒಬ್ರು ನೇರವಾಗಿ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಬಂದಂತ ಸಂದರ್ಭದಲ್ಲಿ ಹೇಳಿದ್ರು. ಈಗ 10 ಹೆಣ ಬಿದ್ದ ಮೇಲೆ, ಈ ರೀತಿಯ ದುರಂತದಲ್ಲಿ 10 ಜನ ಮೃತಪಟ್ಟ ಮೇಲೆ ಇವರು ಬಂದು ಹಂಪ್ಸ್ ಹಾಕ್ತಾ ಇದ್ದಾರೆ. ಈಗ ಹಂಪ್ಸ್ ಹಾಕಿದ್ರೆ ಎಷ್ಟು ಬಿಟ್ರೆಷ್ಟ್ರಿ, ಆಯ್ತು ಮುಂದೆ ಆಗುವಂತ ಅನಾಹುತವನ್ನು ನೀವು ತಪ್ಪಿಸ್ತೀರಿ, ಓಕೆ. ಇವತ್ತು ಮಾಡುವಂತ ಕೆಲಸಕ್ಕೆ ಮೊನ್ನೆ ಆದಂತ ದುರಂತವೇ ಕಾರಣ ಆಗ್ಬೇಕಾಯ್ತಾ ನಿಮ್ಗೆ? ನೀವೇನಾದ್ರೂ ಎಚ್ಚೆತ್ತುಕೊಂಡಿದ್ರೆ ಸಂಬಂಧಪಟ್ಟಂತವರು ಇವತ್ತು ಇಂಥ ಕೆಲಸ ಆಗ್ತಿರ್ಲಿಲ್ಲ. ಈಗ ನೀವು ಬಂದು ಹಂಪ್ಸ್ ಹಾಕ್ತಾ ಇದ್ದೀರಿ. ಇನ್ನು ಮೃತ ಯುವಕರ ಕುಟುಂಬಕ್ಕೆ ಜೆಡಿಎಸ್ನಿಂದ ಪರಿಹಾರ. ಹಾಸನದಲ್ಲಿ ಭೀಕರ ದುರಂತಕ್ಕೆ 10 ಜನ ಮೃತಪಟ್ಟಿರುವ ಕೇಸ್ಗೆ ಸಂಬಂಧಪಟ್ಟಂತೆ ದುರಂತದ ಬಳಿಕ ಜಿಲ್ಲಾ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಮೊಸಳೆ ಹೊಸಳ್ಳಿಯಲ್ಲಿ ಹಂಪ್ಸ್ಗಳ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ಜಲ್ಲಿ ಡಾಂಬರ್ ಬಳಸಿ 6 ರಮ್ಲರ್ಸ್ ನಿರ್ಮಾಣ ಮಾಡ್ತಾ ಇದ್ದಾರೆ. ರಮ್ಲರ್ ಅಳವಡಿಸಿ ವಾಹನಗಳ ವೇಗಕ್ಕೆ ಕಡಿವಾಣ ಹಾಕುವಂತಹ ಕೆಲಸ. ಇಲ್ಲಿ ಹಂಪ್ಸ್ ಹಾಕೋದಕ್ಕೆ 10 ಜನ ಸಾಯ್ಬೇಕಾಯ್ತು. ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಇದ್ದಿದ್ರೆ, ಇವ್ರಿಗೇನಾದ್ರೂ ಮುಂದೆ ಆಗುವಂತಹ ಅನಾಹುತಗಳನ್ನು ತಪ್ಪಿಸಬೇಕು ಅನ್ನುವಂಥ ವ್ಯವಧಾನ ಇದ್ದಿದ್ರೆ ವೇಗ ನಿಯಂತ್ರಕಗಳನ್ನ ಮೊದಲೇ ಅಳವಡಿಸಬೇಕಾಗಿತ್ತು. ಇವ್ರು ಹಾಕುವಂತ 4 ಹಂಪ್ಸ್ಗಳಿಗೆ 10 ಹೆಣ ಬೀಳಬೇಕಾಗಿತ್ತ ಅಲ್ಲಿ? ರಸ್ತೆ ಸುರಕ್ಷತಾ ಸಮಿತಿ ಸೂಚನೆಯಂತೆ ರಮ್ಲರ್ ಅನ್ನು ಅಳವಡಿಸುವ ಕೆಲಸ ಆಗ್ತಾ ಇದೆ. ರೋಡ್ ಬ್ರೇಕರ್ ಹಾಕುವಂತ ಕೆಲಸ ಅಂದ್ರೆ ಹಂಪ್ಸ್ಗಳನ್ನ ನೋಡಿ. ಇದೇ ದೃಶ್ಯಗಳನ್ನ ತಾವೀಗ ಏನ್ ಗಮನಿಸ್ತಾ ಇದ್ದೀರಿ, ಆ ಸ್ಪಾಟ್ ಏನಿದೆ, ಮೊನ್ನೆ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಲಾರಿ ಬಂದು 10 ಜನರನ್ನ ಬಲಿ ತಗೊಂತು. ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳೋದಿಷ್ಟೇ, ಯಾವಾಗ್ಲೂ ಕೂಡ ಇದೇ ರೀತಿ ಆಗುತ್ತೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿಯಲ್ಲಿ ಇವತ್ತು ಬಂದು ಇವರು ಈ ರೀತಿಯ ಹಂಪ್ಸ್ಗಳನ್ನ ಹಾಕ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯರು ಮೊನ್ನೆ ಮಾತಾಡ್ತಾ ಇದ್ರು, ಯಾವಾಗ್ಲೂ ಕೂಡ ಇಲ್ಲಿ ಇದೇ ರೀತಿಯ ಸಮಸ್ಯೆ ಇದೆ, ನಾವು ಈ ಬಗ್ಗೆ ಪ್ರತಿಭಟನೆಯನ್ನ ಮಾಡಿದರೆ ನಮ್ಮನ್ನ ಟಾರ್ಗೆಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಇಲ್ಲಿನವರು ಅಂತ ಒಬ್ರು ನೇರವಾಗಿ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಬಂದಂತ ಸಂದರ್ಭದಲ್ಲಿ ಹೇಳಿದ್ರು. ಈಗ 10 ಹೆಣ ಬಿದ್ದ ಮೇಲೆ, ಈ ರೀತಿಯ ದುರಂತದಲ್ಲಿ 10 ಜನ ಮೃತಪಟ್ಟ ಮೇಲೆ ಇವರು ಬಂದು ಹಂಪ್ಸ್ ಹಾಕ್ತಾ ಇದ್ದಾರೆ. ಈಗ ಹಂಪ್ಸ್ ಹಾಕಿದ್ರೆ ಎಷ್ಟು ಬಿಟ್ರೆಷ್ಟ್ರಿ, ಆಯ್ತು ಮುಂದೆ ಆಗುವಂತ ಅನಾಹುತವನ್ನು ನೀವು ತಪ್ಪಿಸ್ತೀರಿ, ಓಕೆ. ಇವತ್ತು ಮಾಡುವಂತ ಕೆಲಸಕ್ಕೆ ಮೊನ್ನೆ ಆದಂತ ದುರಂತವೇ ಕಾರಣ ಆಗ್ಬೇಕಾಯ್ತಾ ನಿಮ್ಗೆ? ನೀವೇನಾದ್ರೂ ಎಚ್ಚೆತ್ತುಕೊಂಡಿದ್ರೆ ಸಂಬಂಧಪಟ್ಟಂತವರು ಇವತ್ತು ಇಂಥ ಕೆಲಸ ಆಗ್ತಿರ್ಲಿಲ್ಲ. ಈಗ ನೀವು ಬಂದು ಹಂಪ್ಸ್ ಹಾಕ್ತಾ ಇದ್ದೀರಿ. ಇನ್ನು ಮೃತ ಯುವಕರ ಕುಟುಂಬಕ್ಕೆ ಜೆಡಿಎಸ್ನಿಂದ ಪರಿಹಾರ.